Hello everyone, ಎಲ್ಲರಿಗೂ ನಮಸ್ಕಾರ. Myself I am Kritika Shri BR First PUC Shri Gurukula P College Tiptur. I am going to explain about some basic concepts of respiration in plants and the process called glycolysis. So ಅದಕ್ಕಿಂತ ಮುಂಚೆ the basic concept we should understand that the photosynthesis ಅನ್ನೋದು plants ಅಲ್ಲಿ ಆಗುವಂತಹ process to prepare their own food. So ಎಲ್ಲಾಗುತ್ತೆ photosynthesis takes place in the green part of the plant. Green part ಅಲ್ಲಿ chlorophyll pigment contain ಆಗಿರುವಂತ part ಅಲ್ಲಿ photosynthesis process ಆಗುತ್ತೆ. So ಇಲ್ಲಿ non green part of the plants ಅಲ್ಲೂ ಕೂಡ food ಅಂದ್ರೆ starch ಏನ್ ಪ್ರಿಪೇರ್ ಆಗುತ್ತೆ ಫೈನಲ್ ಪ್ರಾಡಕ್ಟ್ ಅದು ಬೇಕಾಗಿರುತ್ತೆ. ಸೊ ನಾನ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್ಗೂ ಕೂಡ ಈ ಎಲ್ಲಾ ಟಿಶ್ಯೂಸ್ ಗಳಲ್ಲೂ ಅಥವಾ ಆರ್ಗನ್ಸ್ ಗಳಲ್ಲೂ ಸೆಲ್ಸ್ ಗಳಲ್ಲೂ ಫೋಟೋಸಿಂಥಸಿಸ್ ಆಗಲ್ಲ. ಸೊ ಗ್ರೀನ್ ಪಾರ್ಟ್ ಅಲ್ಲಿ ಆಗಿರುವಂತಹ ಫೋಟೋಸಿಂಥಸಿಸ್ ಅಂದ್ರೆ ಫುಡ್ ಏನ್ ಪ್ರಿಪೇರ್ ಆಗಿರುತ್ತೆ ಅದು ಟ್ರಾನ್ಸ್ಲೋಕೇಟ್ ಆಗುತ್ತೆ ಟು ದ ಅದರ್ ಪಾರ್ಟ್ಸ್ ಆಫ್ ದ ನಾನ್ ಗ್ರೀನ್ ಪ್ಲಾಂಟ್ಸ್. ಸೊ ಇಷ್ಟು ಫೋಟೋಸಿಂಥಸಿಸ್ ಆಗುವಂತಹ ಸಮ್ ಬ್ರೀಫ್ ಇನ್ಫಾರ್ಮೇಶನ್. ಅದಾದ್ಮೇಲೆ ಸೆಲ್ಯುಲರ್ ರೆಸ್ಪಿರೇಷನ್, ಪ್ಲಾಂಟ್ಸ್ ಅಲ್ಲಿ ಸೆಲ್ಯುಲರ್ ರೆಸ್ಪಿರೇಷನ್ ಆಗುತ್ತೆ. ಸೊ ಸೆಲ್ಯುಲರ್ ರೆಸ್ಪಿರೇಷನ್ ಅಂದ್ರೆ ಏನು? ದ ಒಂದು ಮೆಕ್ಯಾನಿಸಮ್ ಇರುತ್ತೆ. ದ ಬ್ರೇಕ್ ಡೌನ್ ಆಫ್ ಫುಡ್ ಪಾರ್ಟಿಕಲ್ಸ್ ನ ಬ್ರೇಕ್ ಡೌನ್ ಮಾಡಿ ಟು ರಿಕ್ವೈರ್ ಎನರ್ಜಿ. ಅದಕ್ಕೆ ಮೇನ್ ಪ್ರೋಸೆಸ್ ಸೆಲ್ಯುಲರ್ ರೆಸ್ಪಿರೇಷನ್ ಆಗೋದೇ ATP ಅಂದ್ರೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಅನ್ನುವಂತ ಎನರ್ಜಿನ ಟ್ರ್ಯಾಪ್ ಮಾಡ್ಕೊಳೋದಿಕ್ಕೆ. ಸೊ ಸೆಲ್ಯುಲರ್ ರೆಸ್ಪಿರೇಷನ್ ಆಗೋದು ಫುಡ್ ಬ್ರೇಕ್ ಡೌನ್ ಆಗಿ ಅಲ್ಲಿ ರಿಲೀಸ್ ಆಗುವಂತಹ ಕನ್ಸಿಡರಬಲ್ ಎನರ್ಜಿನ ಯೂಸ್ ಮಾಡಿಕೊಂಡು ATP ನ ಟ್ರ್ಯಾಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇಷ್ಟು ಸೆಲ್ಯುಲರ್ ರೆಸ್ಪಿರೇಷನ್. ಅದಾದ್ಮೇಲೆ ಪ್ಲಾಂಟ್ಸ್ ಗಳು ಬ್ರೀತ್ ಮಾಡುತ್ತಾ. ಇನ್ ಹ್ಯೂಮನ್ ಬೀಯಿಂಗ್ಸ್ ನಾವು ಇನ್ಹೇಲಿಂಗ್ ಎಕ್ಸೈಲಿಂಗ್ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ರೆಸ್ಪಿರೇಷನ್ ಅಂತ ಬಂದಾಗ ಅದಕ್ಕೊಂದು ಸರ್ಟೈನ್ ಪಾರ್ಟ್ ಇದೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ. ಸೊ ಯಾವುದೇ ರೆಸ್ಪಿರೇಟರಿ ಸಿಸ್ಟಮ್ ನಮ್ಮ ಪ್ಲಾಂಟ್ಸ್ ಅಲ್ಲಿ ಇಲ್ಲ. ಆದ್ರೆ ರೆಸ್ಪಿರೇಟರಿ ಗ್ಯಾಸಸ್ ಶುಡ್ ಎಕ್ಸ್ಚೇಂಜ್ ಇನ್ ಆಲ್ಸೋ ಪ್ಲಾಂಟ್ಸ್ ಅಲ್ಲೂ ಕೂಡ ರೆಸ್ಪಿರೇಟರಿ ಗ್ಯಾಸಸ್ ಗಳು ಎಕ್ಸ್ಚೇಂಜ್ ಆಗ್ಬೇಕು. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಸಿಗುವಂತಹ ಆಕ್ಸಿಜನ್ ಅದು ಇಂಟೇಕ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ಅದಾದ್ಮೇಲೆ ರೆಸ್ಪಿರೇಟರಿ ಆರ್ಗನ್ಸ್ ಇಲ್ಲ ಅನ್ನೋದಕ್ಕೆ ಸೆವೆರಲ್ ರೀಸನ್ಸ್ ಇದೆ. ದೇರ್ ಆರ್ ಸೋ ಮೆನಿ ರೀಸನ್ಸ್ ದಟ್ ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ದ ರೆಸ್ಪಿರೇಟರಿ ಆರ್ಗನ್ಸ್ ಸ್ಪೆಷಲಿ, ಅಂಡ್ ದೇರ್ ಆರ್ ಟೂ ಮೇನ್ ರೀಸನ್ಸ್ ದಟ್ plants do not have respiratory organs. First one is there is little amount of gases will exchange in the part of the plant. ಅಂದ್ರೆ every part of the plant ಅಲ್ಲಿ ಕಡಿಮೆ ಅಮೌಂಟ್ ಆಫ್ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ರೋಲ್ ಏನು ಪ್ಲೇ ಮಾಡಲ್ಲ. ಆಮೇಲೆ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಇಲ್ಲಿ ಎವ್ರಿ ಪಾರ್ಟ್ ಆಫ್ ದ ಪ್ಲಾಂಟ್ ಯಾವ ಪಾರ್ಟ್ ಆಫ್ ದ ಪ್ಲಾಂಟ್ ಅದರದೇ ಆದಂತಹ ಓನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಗೆ ಅದೇ ಜವಾಬ್ದಾರಿ ಅಥವಾ ಟೇಕ್ ಕೇರ್. ಈಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಲ್ಲಿ ಅದರದೇ ಆದಂತಹ ಪಾರ್ಟ್ ಆಫ್ ಪ್ಲಾಂಟ್ ಅದರದೇ ಟೇಕ್ ಕೇರ್ ಮಾಡ್ಕೊಳತ್ತೆ. ಸೊ ಅಷ್ಟಾಯ್ತಾ. ಇದಾದ್ಮೇಲೆ ಗ್ಲೈಕೋಲಿಸಿಸ್ ಪ್ರೋಸೆಸ್ ಅನ್ನುವಂತಹ ಗ್ಲೈಕೋಲಿಸಿಸ್ ಪ್ರೋಸೆಸ್ ಇಲ್ಲಿ ಬರೆದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಗ್ಲೈಕೋಲಿಸಿಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಗ್ಲೈಕೋಲಿಸಿಸ್ ಅಂದ್ರೆ ಏನು? ಇನ್ ಎನಿ ಕೇಸ್, ಯಾವುದೇ ಕೇಸ್ ಅಲ್ಲಿ in every living organism should the enzymatic machinery should be done. ಎಲ್ಲಾ ಲಿವಿಂಗ್ ಆರ್ಗಾನಿಸಮ್ ಅಲ್ಲೂ ಒಂದು ಎಂಜೈಮ್ಯಾಟಿಕ್ ಮೆಕ್ಯಾನರಿ ಅನ್ನೋದು ನಡಿಬೇಕು. ಸೊ ಹಿಯರ್ ದ ಪಾರ್ಷಿಯಲ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಟೇಕ್ಸ್ ಪ್ಲೇಸ್ ವಿಥೌಟ್ ಯೂಸಿಂಗ್ ಎನಿ ಆಕ್ಸಿಜನ್ ಯೂಸ್ ಮಾಡಿದಲೆ ಪಾರ್ಷಿಯಲ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಈ ಪ್ರೋಸೆಸ್ ನ ನಾವು ಗ್ಲೈಕೋಲಿಸಿಸ್ ಅಂತ ಕರಿತೀವಿ. ಸೊ ಇದರ ಹಿನ್ನೆಲೆ ಏನು? ಯಾರ್ಯಾರು ಕಂಡುಹಿಡಿದ್ರು, ಸೈಂಟಿಸ್ಟ್ ಗಳು ಯಾರ್ಯಾರು ಕಂಡುಹಿಡಿದ್ರು ಅಂತಂದ್ರೆ ದ ಗ್ಲೈಕೋಲಿಸಿಸ್ ಪ್ರೋಸೆಸ್ ಇಸ್ ರೆಫರ್ಡ್ ಬೈ 3 ಮೇನ್ ಸೈಂಟಿಸ್ಟ್. ಸೊ ಇಟ್ ಈಸ್ ಕಾಲ್ಡ್ ಅಸ್ EMP ಪಾತ್ವೇ. ಸೊ ಇಲ್ಲಿ ಸೈಟೋಪ್ಲಾಸಮ್ ಅನ್ನುವಂತಹ ಸ್ಪೇಸ್, ಸೈಟೋಪ್ಲಾಸಮ್ ಅಂದ್ರೆ ಇಟ್ಸ್ ಅ ಸ್ಪೇಸ್. ಸೈಟೋಪ್ಲಾಸಮ್ ಅಲ್ಲಿ ಈ ಪ್ರೋಸೆಸ್ ನಡೆಯುತ್ತೆ. ಸೊ ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ ಈ ಸೈಟೋಪ್ಲಾಸಮ್ ಅನ್ನುವಂತಹ ಸೈಟೋಪ್ಲಾಸಮ್ ಇದೆ ಅಂತಂದ್ರೆ ಈ ಮೆಕ್ಯಾನಿಸಮ್ ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್, ಎಕ್ಸ್ಪೆಷಲಿ ನಾವು ಮಾತಾಡ್ತಾ ಇರೋದು ಇವಾಗ ಪ್ಲಾಂಟ್ಸ್ ಅಲ್ಲಿ. ಸೊ ಪ್ಲಾಂಟ್ಸ್ ಅಲ್ಲಿ ಎಲ್ಲಾ ಪ್ಲಾಂಟ್ಸ್ ಅಲ್ಲೂ ಕಾಮನ್ ಪ್ರೋಸೆಸ್ ಆಗಿದೆ ಈ ಗ್ಲೈಕೋಲಿಸಿಸ್ ಅನ್ನೋ ಪ್ರೋಸೆಸ್. So and next in this process
The glucose is derived as a sucrose. ಅಂದ್ರೆ sucrose is the end product of photosynthesis. Photosynthesis ಅಲ್ಲಿ end product ಆಗಿರುತ್ತೆ. So with the help of the invertase enzyme ಅಲ್ಲಿ invertase ಅನ್ನುವಂತಹ enzyme ನ ಯೂಸ್ ಮಾಡಿಕೊಂಡು sucrose is converted into fructose and glucose. fructose ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಬೇಸಿಕ್ ಏನು ಯಾರ್ಯಾರು ರಿಸರ್ಚ್ ಮಾಡಿದ್ರು ಮತ್ತೆ ಗ್ಲೈಕೋಲಿಸಿಸ್ ಅನ್ನೋ ಪ್ರೋಸೆಸ್ ಎಲ್ಲೆಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್. ಸೊ ಲೆಟ್ ವಿ ಎಂಟರ್ ಫಾರ್ ದ ಗ್ಲೈಕೋಲಿಸಿಸ್ ಪ್ರೋಸೆಸ್. ಸೊ ಗ್ಲೈಕೋಲಿಸಿಸ್ ಪ್ರೋಸೆಸ್ ಫಸ್ಟ್ ಗ್ಲೂಕೋಸ್ ಅನ್ನೋದು 6 ಕಾರ್ಬನ್ ಕಾಂಪೌಂಡ್. ಸೊ ಇಲ್ಲಿ ಬೈ ದ ಯೂಸಿಂಗ್ ಆಫ್ ಎಂಜೈಮ್ ಕಾಲ್ಡ್ ಇನ್ ದ exokinase, glucose is converted into glucose 6 phosphate. By using ATP, ATP is converted into ADP, and glucose 6 phosphate is converted into fructose 6 phosphate with using the enzyme called isomerase enzyme. Isomerase ಅನ್ನುವಂತಹ enzyme ನ ಯೂಸ್ ಮಾಡಿಕೊಂಡು fructose 6 phosphate ಆಗಿ ಕನ್ವರ್ಟ್ ಆಗುತ್ತೆ. And next fructose 6 phosphate is converted into fructose 1,6 bisphosphate. Here 1 ATP is converted into ADP, and fructose 1,6 bisphosphate is converted into glyceraldehyde 3-phosphate and dehydroxyacetone phosphate. It is an interconvertible process. And here next process ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ NAD plus ಇರೋದು NADH++ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ 1,3 bisphosphoglycerate. ಇಲ್ಲಿ 6 ಕಾರ್ಬನ್ ಇರೋದು 3 ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಇಂಟರ್ ಕನ್ವರ್ಷನ್ ಪ್ರೋಸೆಸ್ ನಡೆಯೋದ್ರಿಂದ 3 ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ 1,6 bisphosphoglycerate is converted into 3-phosphoglycerate by using ADP. Here ADP is converted, ಇಲ್ಲಿ ಬಂದಿರುವಂತಹ ADP ಇಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿ ಯೂಸ್ ಆಗಿ ADP ಇರೋದು ATP ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ 1,3 bisphosphate is converted into 3-phosphoglycerate. That is a 3 carbon compound, we all know that. And 3-phosphoglycerate is converted into 2-phosphoglycerate. 2-phosphoglycerate convert ಆಗುತ್ತೆ. And here 2-phosphoglycerate is converted into phosphoenol pyruvate. ಆಮೇಲೆ ಈಗ ಲಾಸ್ಟ್ ಪ್ರೋಸೆಸ್ ಅಲ್ಲಿ ನಮಗೆ ಬೇಕಾಗಿರುವಂತದ್ದು ಪೈರುವಿಕ್ ಆಸಿಡ್. ಈಗ ಫ್ರಮ್ ದ ಈಕ್ವೇಶನ್ ನಾವು ಈಕ್ವೇಶನ್ ಅಲ್ಲಿ ಬರೆಯೋದಾದ್ರೆ 1 ಗ್ಲೂಕೋಸ್ ಮಾಲಿಕ್ಯೂಲ್ 2 ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ದೇರ್ ಆರ್ ಸೆವೆರಲ್ ಸ್ಟೆಪ್ಸ್. So last step, phosphoenol pyruvate is converted into the final product called pyruvic acid. That is a 3 carbon compound. By using ADP is converted into ATP. ಇಲ್ಲಿ ಬಂದಿರುವಂತಹ ADP ನ ಯೂಸ್ ಮಾಡಿಕೊಂಡು ಮತ್ತೆ ATP ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟು ಗ್ಲೂಕೋಸ್ 1 ಗ್ಲೂಕೋಸ್ ಮಾಲಿಕ್ಯೂಲ್ 2 ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಈ ಪೈರುವಿಕ್ ಆಸಿಡ್ ಅನ್ನೋದೇನಿದೆ, ಇಟ್ ಇಸ್ ಅ ಕೀ ಪ್ರಾಡಕ್ಟ್ ಟು ದ ನೆಕ್ಸ್ಟ್ ಕಮಿಂಗ್ ಪ್ರೋಸೆಸ್. ನೆಕ್ಸ್ಟ್ ಕಮಿಂಗ್ ಪ್ರೋಸೆಸ್ ಅಂದ್ರೆ ಫರ್ಮೆಂಟೇಶನ್ ಇರ್ಬೋದು, ಕ್ರೆಬ್ಸ್ ಸೈಕಲ್ಸ್ ಇರ್ಬೋದು, ಬೇರೆ ಬರುವಂತಹ ಪ್ರೋಸೆಸ್ ಗಳಿಗೆ ಇದೊಂದು ಕೀ ಪ್ರಾಡಕ್ಟ್ ಆಗಿ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಇಷ್ಟು ನನ್ನ ಪ್ರೋಸೆಸ್ ಅಂದ್ರೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, some basic concepts of respiration in plants and the process called glycolysis is completed. Thank you.